ಹಂದನಕೆರೆ ಹೋಬಳಿ ದೊಡ್ಡಯಣ್ಣೆಗೆರೆ ಗ್ರಾಮದಲ್ಲಿರುವ ಶ್ರೀ ಭೀಮಾಸತಿ ತೀರ್ಥರಾಜ ಸ್ವಾಮಿಯವರ ದೇವಸ್ಥಾನಕ್ಕೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿಯವರು ಭೇಟಿ ನೀಡಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ಈ ವೇಳೆ ದೇವಸ್ಥಾನದ ಆವರಣದಲ್ಲಿ ಅಂದಾಜು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಯಾತ್ರಿ ನಿವಾಸ ಕಟ್ಟಡ ಕಾಮಗಾರಿಗೆ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಅಧಿಕೃತ ಚಾಲನೆ ನೀಡಲಾಯಿತು. ಭಕ್ತರ ಅನುಕೂಲಕ್ಕಾಗಿ ನಿರ್ಮಾಣವಾಗುತ್ತಿರುವ ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಯಾತ್ರಿಕರಿಗೆ ವಸತಿ, ವಿಶ್ರಾಂತಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಲಭ್ಯವಾಗಲಿದ್ದು, ದೇವಸ್ಥಾನದ ಅಭಿವೃದ್ಧಿಗೆ ಹೊಸ ಮೈಲಿಗಲ್ಲಾಗಲಿದೆ ಎಂದು ತಿಳಿಸಲಾಯಿತು. ಸಾರ್ವಜನಿಕರ ಬಹುಕಾಲದ ಬೇಡಿಕೆಗೆ ಸ್ಪಂದಿಸಿದ ಈ ಯೋಜನೆ ಗ್ರಾಮಾಭಿವೃದ್ಧಿಯ ದಿಸೆಯಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ಕಾರ್ಯಕ್ರಮದ ಬಳಿಕ ಸಮುದಾಯ ಭವನದಲ್ಲಿ ನಡೆದ ಸಭೆಯಲ್ಲಿ ನೂತನ ಯಾತ್ರಿನಿವಾಸ ಕಟ್ಟಡ ಕಾಮಗಾರಿಯ ಅಂಗವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರನ್ನು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿ ಕುರಿತಂತೆ ಸಭೆ ನಡೆಸಿ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಸಭೆಯಲ್ಲಿ ತಾಲೂಕು ಲಂಬಾಣಿ ಸಮುದಾಯದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ಸಮುದಾಯದ ವಿವಿಧ ಬೇಡಿಕೆಗಳಿಗೆ ಸಂಬಂಧಿಸಿದ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟ್ ಸದಸ್ಯರು, ಮುಖಂಡರು, ಭಕ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು, ಕಾಮಗಾರಿಯು ಶೀಘ್ರ ಪೂರ್ಣಗೊಂಡು ಭಕ್ತರ ಸೇವೆಗೆ ಸಮರ್ಪಣೆಯಾಗಲಿ ಎಂದು ಆಶಿಸಿದರು. ಎಲ್ಲ ಸಮಾಜನೂ ಕೂಡ ಒಂದು ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಚಿಂತೆ. ಅದರ ಜೊತೆಯಲ್ಲಿ ಶೈಕ್ಷಣಿಕವಾಗಿ, ಆರೋಗ್ಯವಾಗಿ ಎಲ್ಲರೂ ಕೂಡ ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ ಸಮಾಜದಲ್ಲಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಲ ತಾವೆಲ್ಲ ಏನು ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಹಲವಾರು ಬದಲಾವಣೆ ಮುಖಾಂತರ ನಾವೇ ಇವತ್ತು ಪರಿವರ್ತನೆನ ಬಯಸೋ ನಿಟ್ಟಿನಲ್ಲಿ ಇವತ್ತು ಸಮಾಜ ಎಲ್ಲ ಒಟ್ಟಾಗಿ ಹೋಗಬೇಕು, ಎಲ್ಲ ಸಮಾಜನೂ ಕೂಡ ಮುಖ್ಯವಾಹಿನಿಯಲ್ಲಿ ತೊಗೊಂಡೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನೇನಿದೆ ಅದನ್ನು ಒದಗಿಸ್ಕೊಡೋದಕ್ಕೆ ಈಗಾಗಲೇ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರ ಸಮಕ್ಷಮದಲ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಯಲ್ಲಿ ಇವತ್ತು ಒಂದು ಅವಕಾಶ ಸಿಕ್ತು ನಮಗೆ. 6.25 ಕೋಟಿ ಹಣ ಸಿಕ್ಕಿದಾಗ ನಾನು ಆಲೋಚನೆ ಮಾಡಿದೆ, ಒಂದೊಂದು ಎಲ್ಲೋ ಒಂದು ಸ್ವಲ್ಪ ರಸ್ತೆಗೋ ಮತ್ತೊಂದಕ್ಕೂ ಹಾಕೋದಕ್ಕಿಂತ ಒಂದೊಂದು ಆಸ್ತಿ ಮಾಡಿದ್ರೆ ಒಳ್ಳೇದಲ್ವೇ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಲಂಬಾಣಿ ಸಮಾಜಕ್ಕೆ 50 ಲಕ್ಷ, ಕುರುಬ ಸಮಾಜಕ್ಕೆ 50 ಲಕ್ಷ, ಉಪ್ಪಾರು ಸಮಾಜಕ್ಕೆ 50 ಲಕ್ಷ, ಮತ್ತು ಯಾದವ ಗೊಲ್ಲರು ಸಮಾಜಕ್ಕೆ 50 ಲಕ್ಷ, ಈ ಥರ ಎಲ್ಲದಕ್ಕೂ ಮುಸ್ಲಿಮ್ಸ್ಗೂ ಕೂಡ, ಮತ್ತು ಮಡಿವಾಳ ಸಮಾಜಕ್ಕೆ, ಎಲ್ಲ ಸಮಾಜಕ್ಕೂ ಕೂಡ ಹಾಕಿದ್ದೇನೆ. ಈಗ ಒಂದೆರಡು ಸಮಾಜಕ್ಕೆ, ಒಕ್ಕಲಿಗ ಸಮಾಜ, ವೀರಶೈವ ಸಮಾಜಕ್ಕೆ ಜಾಗವನ್ನು ತೋರಿಸಿದ್ರೆ ಖಂಡಿತ ಅವಕ್ಕೂ ಕೂಡ ಹಾಕ್ಕೊಡೋಂಥದ್ದನ್ನ ನಾನು ಈಗಾಗಲೇ ಬ್ರಾಹ್ಮಚರಣ್ಣ ಹತ್ರ ಮತ್ತು ನಮ್ಮ ಶಿಕ್ಷಣ ಎಲ್ಲರ ಹತ್ರ ಮಾತಾಡಿದ್ದೀವಿ. ಖಂಡಿತ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತೊಗೊಂಡೋಗೋ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಇರ್ತದೆ. ಇವತ್ತು ರಗಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಂದು ಒಳ್ಳೆ ಥರದಲ್ಲಿ ಎಲ್ಲರನ್ನೂ ಕೂಡ ಇಲ್ಲಿ ಬಂದಂಥ ಭಕ್ತರನ್ನ ಸುಧಾರಿಸೋ ಜೊತೆಯಲ್ಲಿ ಇಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಕೂಡ ಚಾಚು ತಪ್ಪದೆ ಮಾಡಲಿಕ್ಕೆ ನಾವು ಖಂಡಿತ ಕೂಡ ಪ್ರಾಮಾಣಿಕವಾದಂಥ ಬದ್ಧತೆಯಿಂದ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭ. ಈಗ ಓವರ್ ಹೆಡ್ ಟ್ಯಾಂಕ್ ಈಗಾಗಲೇ ಪ್ರಪೋಸಲ್ ಹೋಗಿ, ನಾನು AWಗೆ ಇಲ್ಲೇ ಕೂಡ ಈಗ ಮಾತಾಡಿದೆ, ಪ್ರಪೋಸಲ್ ಈಗಾಗಲೇ ಹೋಗಿದೆ ಅಂದರು. ಖಂಡಿತ ನಾನೇ ಗುರುವಾರ ಹೋದಾಗ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಅದಕ್ಕೆ ಸ್ಪೆಷಲ್ ಗ್ರ್ಯಾಂಟನ್ನು ಹಾಕ್ಸ್ಕೊಂಡು ನಾನು ಮಾಡಿಸೋವಂಥ ಕೆಲಸ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಬಂದಂಥ ಆ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಎಷ್ಟಿರುತ್ತೆ ಜಾತ್ರೆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಇಲ್ಲಿ ಅವ್ರ ಜಂಜಾಟ, ಅವ್ರ ಓಡಾಟ ಎಲ್ಲ ನೋಡಿದಾಗ ನೀರಿಲ್ಲದೆ ಇದ್ದರೆ ಇಲ್ಲಿ ಸ್ವಚ್ಛತೆಯೂ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ, ಬಂದಂಥ ಭಕ್ತರನ್ನು ಕೂಡ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಖಂಡಿತ ನೀರಿನ ವ್ಯವಸ್ಥೆ ಒಂದು ಮಾಡಿಸೋಕ್ಕೆ ನಾನು ಯಾವುದೇ ಅನುದಾನ ಆಗ್ಬೋದು, ಖಂಡಿತ ಅದನ್ನು ಶೀಘ್ರವಾಗಿ ಪ್ರಾರಂಭ ಮಾಡೋಕ್ಕೂ ಕೂಡ ನಾನು AW ಅವ್ರಿಗೂ ಕೂಡ ಹೇಳ್ತೇನೆ ಅಂತಕ್ಕಂಥದ್ದು ಒಂದು. ಇನ್ನೊಂದು, ರಗಣ್ಣ ಇವರೆಲ್ಲ ಸೇರಿ ಒಂದು ಜಾಗನೂ ಕೂಡ ಚಿಕ್ಕನಾಗಿನಲ್ಲಿ ತೊಗೊಂಡಿದ್ದಾರೆ. ಅದನ್ನು ಇಲ್ಲಿ ಹೇಳಿದ್ರೆ ಅದಕ್ಕೆ ಎಷ್ಟು ಅನುದಾನ ಬೇಕು ಅಂದರೆ ಅದಕ್ಕೆ ಸ್ಪೆಷಲ್ ಗ್ರಾಂಟ್ ಹಾಕಿಸಿ ಅಲ್ಲೊಂದು ತಾಲೂಕು ಮಟ್ಟದಲ್ಲಿ ಎಲ್ಲ ಸಮಾಜದ್ದು ಕೂಡ ಒಂದೊಂದು ಆಸ್ತಿ ಇರಬೇಕು. ತಾಲೂಕು ಮಟ್ಟದಲ್ಲಿದ್ದರೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಕಷ್ಟ ಸುಖಗಳಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಯಾವುದಕ್ಕೆ ಆಗಲಿ ಅಲ್ಲಿ ನಿಮ್ಮ ಸಮಿತಿಯವರು ಕೂತ್ಕೊಂಡು ಸಮಾಜದ ಅಭಿವೃದ್ಧಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಅಲ್ಲಿ ಒಂದು ಭವನನೂ ಕೂಡ ಬೇಕಾಗ್ತದೆ. ಅದನ್ನು ಕೂಡ ಎಷ್ಟು ಮ್ಯಾಕ್ಸಿಮಮ್ ಅದಕ್ಕೆ ಎಷ್ಟು ಬೇಕೋ ಹಾಕ್ಸ್ಕೊಡೋಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಒಂದು. ಮತ್ತು
ಈಗ ತಾಂಡಗಳು ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅಂತಕ್ಕಂಥದ್ದು ಒಂದು ಪಟ್ಟಿ ಮಾಡಲಿ. ಎಲ್ಲ ಕರಿಯ ನಾಯಕರು ಎಲ್ಲರೂ ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಕೂಡ ಇದ್ದೀರಾ. ತಾವೆಲ್ಲ ಕೂಡ ಕೂತ್ಕೊಂಡು ಯಾವ್ಯಾವ ತಾಂಡಕ್ಕೆ ಏನೇನು ಮೂಲಭೂತ ಸೌಕರ್ಯ, ರಸ್ತೆ ಇರ್ಬೋದು, ನೀರಿಂದಿರ್ಬೋದು, ಚರಂಡಿದಿರ್ಬೋದು, ಏನು ಬೇಕು, ಯಾವ್ದಾದ್ರು ಇದು ಅಂಗನವಾಡಿನೋ ಸ್ಕೂಲು ಏನೋ ಇದ್ರೋ ಅದನ್ನು ಹೇಳಿದ್ರೆ ಖಂಡಿತ ಅದೆಲ್ಲದನ್ನು ಕೂಡ ನಾನು ಬೇರೆ ವಿಶೇಷ ಅನುದಾನಗಳೆಲ್ಲ ಹಾಕಿಸಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಾಲೂಕಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಸಮಾಜನೂ ಕೂಡ ಒಂದು ಮೇಲೆತ್ತದು ಮತ್ತು ಅವಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದೊಂದೇನು ಯಾತ್ರಿ ನಿವಾಸ ಥರ ಬಂದಂಥ ಭಕ್ತರಿಗೆ ಇಲ್ಲಿ ಒಂದು ಕಟ್ಟಡವನ್ನು ಏನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅಧಿಪೂಜೆಯನ್ನು ನೆರವೇರಿಸಿದ್ದೇವೆ. ಅದ್ರ ಮುಖಾಂತರ ಇಲ್ಲಿ ಸಾಕಷ್ಟು, ಇದು ಬರೀ ನಮಗಷ್ಟೇ ಸೀಮಿತ ಅಲ್ಲ, ಇವತ್ತು ಇಡೀ ರಾಜ್ಯ ಮತ್ತು ಬೇರೆ ಬೇರೆ ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ಕೂಡ ಭಕ್ತರು ಇಲ್ಲಿಗೆ ಬರ್ತಾ ಇರ್ತಕ್ಕಂಥದ್ದು, ಸೊಲ್ಲಾಪುರ, ಮಹಾರಾಷ್ಟ್ರ ಎಲ್ಲ ಕಡೆನೂ ಭಕ್ತರು ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇದೊಂದು ಯಾತ್ರಿ ನಿವಾಸ, ಯಾತ್ರಿ ಸ್ಥಳನೂ ಕೂಡ ಆಗ್ತದೆ. ಮುಂದೊಂದು ದಿನ ಇದನ್ನು ಕೂಡ ನಾವೊಂದು ಇದು ಏನು ಪ್ರೇಕ್ಷಣಿಕ ಸ್ಥಳವಾಗಿ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಇದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಎಲ್ಲ ಕೂಡ ಕಳಿಸಿ ಅದನ್ನು ಒಂದು ಮುಖ್ಯ ವಾಹಿನಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ತುಂಬ ಮನಸ್ಸಿನಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಇದಕ್ಕೆ ಇನ್ನೂ ಅನುದಾನ ಬೇಕಾದರೆ ನಾನು ಹಾಕ್ಕೊಡೋಕ್ಕೆ ತಯಾರಿದ್ದೇನೆ, ಅದರಲ್ಲೇನಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನು ರಗಣ್ಣ ಇವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಎಲ್ಲರ ಹತ್ರನೂ ಮಾತಾಡಿಕೊಂಡು ಖಂಡಿತ ಇಲ್ಲಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ಕೂಡ ಒದಗಿಸ್ಕೊಡೋಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಯಲ್ಲಿ ನಾವು ಇವತ್ತು ಶೈಕ್ಷಣಿಕವಾಗಿ ನಾವು ನೋಡ್ತೇವೆ, ಖುಷಿ ಆಗ್ತದೆ ನನಗೆ. ನಾವೊಂದು ಪ್ರಯತ್ನ ಮಾಡಿದ್ವಿ, ನಾವೆಲ್ಲ ಸ್ನೇಹಿತರುಗಳು ಸೇರಿ, ಎಲ್ಲ ಸಮಾಜದವರು ಸೇರಿ ಒಂದು ಪ್ರಯತ್ನವನ್ನು ಮಾಡಿದ್ವಿ, CET ನೀಟನ್ನು ಮಾಡ್ತಕ್ಕಂಥದ್ದು. ಅದ್ರ ಮುಖಾಂತರ ಹಲವಾರು ಜನ ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ನಾವು ಮುಂದಾಗಿದ್ದೇವೆ. ಮೊನ್ನೆ ನಡೆದಂಥ ಅಗ್ರಿಕಲ್ಚರ್ CETನಲ್ಲಿ 5 ಜನ ಮಕ್ಕಳು 200 ಮಾರ್ಕ್ಸ್ ನಮ್ಮ ತಾಲೂಕಿನವ್ರು ತಗೊಂಡಿದ್ದಾರೆ. ಹೆಮ್ಮೆ, ಯಾರೇ ಆಗಲಿ ಎಲ್ಲ ಬಡವ್ರ ಮಕ್ಕಳೇ. ಖಂಡಿತ ಆ ಮಕ್ಕಳನ್ನೆಲ್ಲ ಕೂಡ ನೆನ್ನೆ ಗೌರವಿಸುವಂಥ ಕೆಲಸ ಮಾಡಿದ್ವಿ. ಇವತ್ತು ಸುಮಾರು 24 ಶಾಲೆಗಳು 100ಕ್ಕೆ 100 ಫಲಿತಾಂಶ ಪಡೆದಿರ್ತಕ್ಕಂಥ, ಮೊದಲು 19 ಇತ್ತು, ನೆನ್ನೆ ಬಂದಂಥ ಫಲಿತಾಂಶದಲ್ಲಿ ಮತ್ತೆ 5 ಶಾಲೆಗಳು 100ಕ್ಕೆ 100 ಫಲಿತಾಂಶ ಪಡೆದಿರ್ತಕ್ಕಂಥದ್ದು ನೋಡಿದಾಗ ಖಂಡಿತ ಇವತ್ತು ಸುಮಾರು 40 ಜನ ಮಕ್ಕಳು ಇವತ್ತು 625ಕ್ಕೆ 600ಕ್ಕಿಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥದ್ದು. 623 ಒಂದು ಮಗುಗೆ ಪಡೆದೇನೆ, ಅವನು ಕುರಿ ಕಾಯ್ಕೊಂಡು ಜೀವನ ಮಾಡ್ತಾನೆ ಹೋಗಿ ಅಂಥ ಹುಡುಗ. ಇಲ್ಲಿ ಎಣ್ಣೆಗೆರೆ ಕಡೆ ನಾವು ಹೋಗಿದ್ವಿ ಸನ್ಮಾನ ಮಾಡೋಕ್ಕೆ, ಒಂದು ಮಗುಗೆ 608 ಅಂಕ ಪಡೆದಿದ್ದ. ಅವನು ಏನು ಮಾಡ್ತಾಯಿದ್ದ ಇಷ್ಟೊತ್ತು ಅಂತಂದರೆ, ನಮ್ಮ ತಂದೆ ಜೊತೆಯಲ್ಲಿ ದನಿನ ಮನೆ ಕಟ್ಟಕ್ಕೆ ಮಣ್ಣು ಕಲಿಸ್ಕೊಡ್ತಿದ್ದೆ ಅಂದ. ಇಂಥ ಬಡ ಮಕ್ಕಳು ಓದ್ತಾರೆ. ವಿದ್ಯೆ ಯಾರ ಸೊತ್ತು ಅಲ್ಲ, ವಿದ್ಯೆ ಸಾಧಕನ ಸೊತ್ತು. ಅವನೇನು ಕಲಿತಾನೆ ಅದರಿಂದ ವಿದ್ಯೆ ಯಾರಿಗೂ ಒಂದು ಅದು ಮೀಸಲಾಗಿರ್ತಕ್ಕಂಥ ಒಂದು ಸ್ಥಾನ ಅಲ್ಲ. ಖಂಡಿತ ವಿದ್ಯೆ ಯಾರು ಅದನ್ನು ಹೆಚ್ಚಿನ ರೀತಿಯಲ್ಲಿ ಅದನ್ನು ಅನುಭವಿಸ್ತಾರೋ ಅವರಿಗೆ ಖಂಡಿತ ಅದು ಒಲಿತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಎಲ್ಲರೂ ಕೂಡ ನಾವು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಮುಂದೆ ಬಂದರೆ, ಒಬ್ಬರು ಯಾರು ಕಲಿತ್ರೆ ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರ್ತದೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಇವತ್ತು ಈ ಥರ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ KS ಎಕ್ಸಾಮ್ಸನ್ನು ಕೂಡ ಉಚಿತವಾಗಿ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡಿಸ್ತಾ ಇದ್ದೀವಿ. FDA SDA ಮತ್ತು ಪೊಲೀಸ್ ಇಂಟ್ರೆಸ್ಟ್ ಇರ್ಬೋದು, ಬ್ಯಾಂಕಿಂಗ್ ಇಂಟ್ರೆಸ್ಟ್ ಇರ್ಬೋದು, ಇವೆಲ್ಲ ನಮ್ಮ ಮಕ್ಕಳು ಹೆಂಗೆ ಎದುರಿಸಿ ಮಾಡಬೇಕು ಅಂತಕ್ಕಂಥದ್ದು. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಾವು ಅವ್ರಿಗೆ ಒಂದು ಏನು ದಾರಿಯನ್ನು ತೋರಿಸಿದ್ರೆ ಖಂಡಿತ ಅವ್ರ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಒಂದು ಬದುಕನ್ನು ಕಟ್ಟಿಕೊಡೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ಸಮಾಜ ಕೂಡ ಒಟ್ಟಾಗಿ, ನಮ್ಮಲ್ಲಿ ಇಲ್ಲಿ ಜಾತಿ ಇಲ್ಲ, ಪಕ್ಷ ಇಲ್ಲ, ಆ ರೀತಿಯಲ್ಲಿ ಇವತ್ತೆಲ್ಲ ಜನಸ್ಪಂದನ ಇರ್ಬೋದು, ಇವೆಲ್ಲ ಕೂಡ ಮಾಡ್ಕೊಂಬರ್ತಾಯಿದ್ವಿ. ಜನಸ್ಪಂದನ ನೋಡಿ ಇಡೀ ದೇಶದಲ್ಲಿ ಯಾರೂ ಕೂಡ ಮಾಡಿಲ್ಲ. 110 ವಾರ ಆಯಿತು ರಗಣ ಜನಸ್ಪಂದನ, 110 ವಾರ. ಇದನ್ನು ಗುರುತಿಸಿ ಬುಕ್ ಆಫ್ ಇಂಡಿಯಾ ರೆಕಾರ್ಡ್ಸ್ಗೂ ಕೂಡ ಒಳಪಟ್ಟಂಥದ್ದು ಕೂಡ ಇದೆ. ಅದನ್ನು ಮೊನ್ನೆ ಸ್ಪೀಕರ್ ಹತ್ರ ಹೋದಾಗ ಸ್ಪೀಕರ್ ಹೇಳ್ತಾಯಿದ್ರು, ಇದಿಲ್ಲ ವಿಧಾನಸೌಧದಲ್ಲಿ ಇದನ್ನು ಮಂಡಿಸಿ ಎಲ್ಲ ಶಾಸಕರಿಗೂ ಕೂಡ ಒಂದು ಏನು ಅವರು ಕೂಡ ಮಾಡೋವಂಥ ರೀತಿಯಲ್ಲಿ ಪ್ರೇರೇಪಣೆ ಆಗಲಿ, ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಸ್ಪೀಕರು ಕೂಡ ಹೇಳಿದ್ರು. ಖಂಡಿತ ಇದೇನು ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಂದಂಥ ಅರ್ಜಿಗಳಿಗೆ ಮಾನ್ಯತೆ ಕೊಟ್ಕೊಂಡು ಇವತ್ತು ಯಾರು ಕೂಡ
ಪೆನ್ಷನ್ಗೆ ಅರ್ಜಿ ಕೊಟ್ಟರೆ ಮುಂದಿನ ವಾರ ಅವ್ರಿಗೆ ಆದೇಶ ಕೊಡುವಂಥದ್ದು, ಯಾರು ಮಧ್ಯವರ್ತಿಗಳ ಅವಳಿ ಇರಲ್ಲ, ಲಂಚದ ಅಮೇಶ ಇರಲ್ಲ. ಈ ಥರ ಒಂದು ವ್ಯವಸ್ಥೆನ ನಮ್ಮ ತಾಲೂಕಿನಲ್ಲಿ ರೂಢಿ ಮಾಡಿರೋದ್ರಿಂದ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಅವ್ರು ಯಾರನ್ನೂ ಕೂಡ ಕಾಯಬೇಕಾಗಿಲ್ಲ, ಯಾರಿಗೂ ಲಂಚ ಕೊಟ್ಟು ಅವ್ರ ದುಡ್ಡನ್ನ ಹಾಳು ಮಾಡ್ಕೋಬೇಕಾಗಿಲ್ಲ. ಎಲ್ಲರೂ ಕೂಡ ಬದುಕಬೇಕು, ಅವ್ರ ಆರ್ಥಿಕ ಮಟ್ಟನೂ ಚೆನ್ನಾಗಾಗಬೇಕು, ಶೈಕ್ಷಣಿಕವಾಗಿ ಮಕ್ಕಳನ್ನು ಕೂಡ ಓದಿಸ್ಬೇಕು, ಎಲ್ಲರೂ ಕೂಡ ಆತ್ಮಸ್ಥೈರ್ಯ ತುಂಬುವಂಥದ್ದು. ಎಲ್ಲ ತಾಲೂಕಿನ ಮಕ್ಕಳೆಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಾಗಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸ್ನೇಹಿತರು ಸೇರಿ ಇವತ್ತು ಒಂದು ಆಲೋಚನೆ ಇಟ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಾಯಿದ್ದೀವಿ. ಖಂಡಿತ ಇದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಬದುಕನ್ನು ಕಟ್ಕೊಡೋದಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೋದು. ಅದ್ರ ಜೊತೆಯಲ್ಲಿ ಸಮಾಜಗಳಿಗೆ ಆಸ್ತಿಯನ್ನು ನಾವೇನು ಮಾಡಿದ್ವಿ ಅನ್ನೋದು ಬೇಕು. ಇದು ನಾವು ಈ ಸರ್ಕಾರದಿಂದ ಬರ್ತಕ್ಕಂಥದ್ದಾಗ್ತೇವೆ. ಜೊತೆಗೆ ನೀವು ಕೂಡ ಎಲ್ಲ ಸೇರಿ ಏನೇನು ಮಾಡಬೇಕು ಅಂತ ಒಂದು ಯೋಜನೆ ಹಾಕ್ಕೋತೀರ, ಅದಕ್ಕೆ ಖಂಡಿತ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಸಹಕಾರ ಕೊಡಿಸ್ಲಿಕ್ಕೂ ಕೂಡ ನಾನು ಮುಂದಾಗ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಈ ಒಂದು ಭವನವನ್ನು ಶಂಕುಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಮಾಜದ ಮುಖ್ಯಸ್ಥರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.